ಸಮೃದ್ಧವಾಗಿರಬೇಕಾದ್ರೆ, ಒಂದು ಮನೆ ಸುಖದ ತಾಣ ಆಗಬೇಕಾದ್ರೆ, ಮನೆಯೇ ದೇವಾಲಯ ಆಗಬೇಕು, ಮನೆಯೇ ಮಂತ್ರಾಲಯ ಆಗಬೇಕು ಅಂತೇನು ನಾವು ಬಯಸ್ತೀವಲ್ಲ, ಹಾಗೆ ಆಗಬೇಕಾಗಿತ್ತು ಅಂದ್ರೆ ಆ ಮನೆಯೊಳಗೆ ಈ 8 ಲಕ್ಷಣಗಳಿರಬೇಕು. ಅವು ಯಾವುವು? ಮೊದಲನೇದು ಆಶಾ, ಎರಡನೇದು ಪ್ರತೀಕ್ಷಾ, ಮೂರನೇದು ಸಂಗತ, ನಾಲ್ಕನೇದು ಸೂನೃತ, ಐದನೇದು ಇಷ್ಟಕರ್ಮಗಳು, ಆರನೇದು ಪೂರ್ತಕರ್ಮ, ಏಳನೇದು ಪುತ್ರರು, ಎಂಟನೇದು ಪಶುಗಳು. ಯಾವ ಮನೆಯಲ್ಲಿ ಈ 8 ಅಂಶಗಳಿರ್ತಾವೋ ಆ ಮನೆ ಸುಖ ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರ್ತದ ಅಂತ. ಮನೆಗೆ ಗೋಡೆಗೆ ಯಾವ ಬಣ್ಣ ಹಚ್ಚಿದೀವಿ ಆ ಬಣ್ಣ ಪರಿಣಾಮ ಬೀರುವುದಿಲ್ಲ. ನಾವು ಈ ಕಡೆ ಹಳದಿ ಬಣ್ಣ ಹಚ್ಚಬೇಕು, ಈ ಕಡೆ ಕೆಂಪು ಬಣ್ಣ ಹಚ್ಚಬೇಕು. ಇನ್ನು ಕೆಲವರು ಬಾಗಿಲಿಗೆ ಒಳಗಿಂದ ಹೊರಗೆ ಬರುವಾಗ 7 ಕುದುರೆಗಳು ಓಡುತ್ತಿರುವಂಥ ಕುದುರೆಗಳನ್ನು ಹಾಕಿದ್ರೆ ಆ ಮನೆಯಲ್ಲಿ ಏನೂ ಕಡಿಮೆ ಆಗುವುದಿಲ್ಲ. ಇನ್ನು ಹಣದ ಚಿತ್ರ ಹೀಗೊಂದು ಕಲಶದಿಂದ ಹಣ ಸುರಿತಾ ಇರಬೇಕು, ಅಂಥ ಚಿತ್ರ ಹಾಕಬೇಕು. ಮನಿ ಪಿಕ್ಚರ್, ಹಾರ್ಸ್ ಪಿಕ್ಚರ್, ಕುದುರೆಯ ಚಿತ್ರವನ್ನು ಹಾಕಬೇಕು, ಹಣ ಸುರಿಯೋದು ಚಿತ್ರ ಹಾಕಬೇಕು. ಕುದುರೆದು ಓಡುವುದೇನೋ ಚಿತ್ರ ಹಾಕಿದ, ಇವು ಮಲ್ಕೊಂಡಾನ, ಇನ್ಯಾವಾಗ ಇವು ಓಡವ. ಹಣದ ಚಿತ್ರ ಹಾಕಿದ, ಇವು ದುಡಿಲಾರದ ಮನುಷ್ಯ. ಆಶಾ ಅಂತಂದ್ರೆ ಉತ್ಸಾಹ ಇರಬೇಕು, ನಿರಾಶೆಯನ್ನು ಹೊಂದಬಾರದು. ಒಳ್ಳೆಯದಾಗ್ತದೆ, ಇಂದಿಲ್ಲ ನಾಳೆ ನಮಗೂ ಒಳ್ಳೆಯದ ಕಾಲ ಬಂದೇ ಬರ್ತದೆ. ಈಗ ಕಷ್ಟದ ಕಾಲ ಅದಲ್ಲ, ಮುಂದೆ ಚಲೋ ಕಾಲ ಬರ್ತದೆ, ಆಶಾ ಇರಬೇಕು. ಅದೇ ರೀತಿ ಪ್ರತೀಕ್ಷಾ, ದಾರಿ ಕಾಯೋದು. ತತ್ಕ್ಷಣ ಫಲ ಸಿಗುವುದಿಲ್ಲ, ತತ್ಕ್ಷಣ ಯಾವುದೂ ನಮಗೆ ಸಿಗುವುದಿಲ್ಲ, ವರ್ಷಗಳೇ ಬೇಕಾಗ್ತದೆ. ಅದಕ್ಕೇನಂತಾರೆ? ಪ್ರತೀಕ್ಷಾ. ಪ್ರತೀಕ್ಷಾ. 1-2 ಹುಡುಗರು ಹುಟ್ಟಿದ ಬಳಿಕ ಹೆಣ್ಮಗಳು ಹುಟ್ಟಿದಳಂದ್ರೆ ಆಕೆಗೆ ಪ್ರತೀಕ್ಷಾ ಅಂತ ಹೆಸರಿಡ್ತಾರೆ. ಅಂದರೆ ಭಾಳ ದಾರಿ ಕಾದ ಹುಟ್ಟ್ಯಾಳು ಅಂತ. ಅದು ಹೆಸರು ಆಯಿತು, ಚಲೋ ಆಯಿತು, ಆದರೆ ದಾರಿ ಕಾಯಬೇಕು, ಸುಮ್ಮನೆ ಆಗೋದಿಲ್ಲ. ಫಲ ಪಡಿಬೇಕಾದ್ರೆ ಅನೇಕ ವರ್ಷಗಳೇ ಬೇಕಾಗ್ತಾವೆ. ಹೆಂಗೆ ಪ್ರತೀಕ್ಷಾ ಇರಬೇಕು? ಅದು ಉತ್ಸಾಹದಿಂದ ಇರಬೇಕು. ಅದು ಯಾವುದೇ ಕ್ಷೇತ್ರ ಇರಲಿ, ಭಕ್ತಿ ಕ್ಷೇತ್ರರೇ ಇರಲಿ, ಅಲ್ಲಿ ದಾರಿ ಕಾಯಬೇಕು. ಜ್ಞಾನ ಕ್ಷೇತ್ರ ಇರಲಿ, ಅಲ್ಲಿ ಪ್ರತೀಕ್ಷಾ ಇರಬೇಕು. ಉದ್ಯಮ ಕ್ಷೇತ್ರ, ಯಾವುದೇ ವ್ಯಾವಹಾರಿಕ ಕ್ಷೇತ್ರ, ಜ್ಞಾನದ ಕ್ಷೇತ್ರ, ಸಾಧನಾ ಕ್ಷೇತ್ರ, ಏನು ಒಂದೇ ದಿವಸಕ್ಕೆ ನಾವು ಸಾಧನೆ ಮಾಡಿದರೆ ಸಿದ್ಧ ಪುರುಷರೇ ಆಗ್ತೀವಿ ಏನು? ಇವತ್ತು ಬಂದ, ವಿಭೂತಿ ಹಚ್ಕೊಂಡ, ಒಂದಿಷ್ಟು ಮಂತ್ರ ಜಪ ಅಂದ, ಮರುದಿವಸ ಮಹಾತ್ಮ, ಹಿಂಗೇನ್ರ ಆಗ್ತದೆ? ಆಗುವುದಿಲ್ಲ, ಎಂದೂ ಸಾಧ್ಯ ಇಲ್ಲ ಅದು. ಅದಕ್ಕೆ ವರ್ಷಗಳೇ ಬೇಕಾಗ್ತಾವೆ. ಪ್ರತೀಕ್ಷಾ ಅಂತ ಅದಕ್ಕೆ ಕರೀತಾರೆ. ಎರಡನೇದವು, ಮನೆಯಲ್ಲಿದ್ದವರು ಸ್ವಲ್ಪ ಪ್ರತೀಕ್ಷಾವಂತರಿರಬೇಕು, ತಿತೀಕ್ಷಾ ಗುಣ ಇರಬೇಕು, ದಾರಿ ಕಾಯಬೇಕು. ಇಂದು ನಾವು ಗಿಡ ಹಚ್ಚಿದ್ದೀವಿ ಅಂದರೆ ಇನ್ನು ಫಲ ಕೊಡ್ತೈತಿ ಅಂತ ಅನ್ಬೇಕು. ಇಂದು ಗಿಡ ಹಚ್ಚಿದ್ವಿ, ಇವತ್ತು ಫಲ ಇಲ್ಲ. ಇವತ್ತು ಭಕ್ತಿ ಮಾಡಿದ್ವಿ, ಇವತ್ತೇ ಫಲ ಇಲ್ಲ. ಅದು ನೋಡ್ರಿ, ಆ ಶಬರಿ ಎಷ್ಟು ವರ್ಷಗಳ ಕಾಲ ಆಕೆ ಪ್ರತೀಕ್ಷೆಯನ್ನು ಮಾಡಿದಳು. ಶಬರಿ ಇದ್ದಳಲ್ಲ ಪಾಪ, ಬಹಳ ಸಾಮಾನ್ಯ ಹೆಣ್ಮಗಳು ಆಕೆ. ಆಕೆಗೆ ಏನೋ ಸಾಧನೆ ಮಾಡಬೇಕಂತ ಹೇಳಿ ಅನಿಸ್ತು. ಆಗಿನ ಕಾಲದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಈಗೇನದು ಋಷ್ಯ ಮೂಕ ಪರ್ವತ ಅದ, ಬದಾಮಿ ಆ ಭಾಗದಲ್ಲೆಲ್ಲ, ಅಲ್ಲಿ ಒಬ್ಬರು ಮತಂಗ ಋಷಿಗಳಂತೂ ವಾಸಾಗಿದ್ದರು. ಅವರ ಹತ್ತಿರ ಈ ಶಬರಿ ಹೋದರೂ ಸಹಿತ ಹೆಣ್ಮಕ್ಕಳನ್ನು ಹೆಂಗೆ ತೋತಾರೋ ಅಂತ ಹೇಳಿ ಆಕೆ ಭಯದಿಂದನೇ ಬಹಳ ದಿವಸಗಳ ಕಾಲ ಆ ಋಷಿಗಳಿಗೆ ಭೇಟಿನೇ ಆಗಲಿಲ್ಲ. ದಿನಾಲು ಆಶ್ರಮದಲ್ಲಿ ಬಂದು ಸೇವಾ ಮಾಡುವವಳು, ಅದರ ಭೇಟಿ ಆಗ್ತಿರಲಿಲ್ಲ. ಹೂ ತಂದಿಡುವವಳು, ಅಲ್ಲಿ ಕಸ ಗೂಡಿಸುವವಳು. ಬಹಳ ದಿವಸಗಳ ನಂತರ ಆ ಋಷಿಗಳ ಭೇಟಿ ಆಯಿತು. ಅವರು ಹಾಗೆ ಆಕೆಗೆ ಸಾಧನೆಯನ್ನು ಹೇಳ್ತಿದ್ದರು. ಅವ್ರಿಗೇನು ಋಷಿಗಳಿಗೆ ವಯಸ್ಸಾಗಿತ್ತು.
ಆವಾಗ ಅವರಿನ್ನೇನು ದೇಹ ಬಿಡಬೇಕು, ಆ ಸಮಯಕ್ಕೆ ಈ ಶಬರಿ ಆಕೆಗೆ ಯಾರಿಗೆ ಮತಂಗ ಋಷಿಗಳಿಗೆ ಕೇಳಿದಳು, ನೀವು ಹೋದ ನಂತರ ನನ್ನ ಗತಿ ಏನು, ನನ್ನನ್ನು ರಕ್ಷಣೆ ಮಾಡೋರು ಯಾರು ಅಂತ ಈಕೆ ಕೇಳಿದಳು. ಆವಾಗ ಅವರು ಋಷಿಗಳು ಹೇಳಿದರು, ನಿನ್ನ ರಕ್ಷಣೆ ಮಾಡಲಿಕ್ಕೆ ರಾಮ ಅದಾನ, ರಾಮನೇ ನಿನ್ನನ್ನು ಪೋಷಣೆ ಮಾಡ್ತಾನೆ,